ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನೋಡಿದೆವು ನಾವು ಹೋದ ಬಾರಿ ರಾಮ ಲಕ್ಷ್ಮಣನಿಗೆ ಆಹಾರ ಹಂಚಿಕೆಯ ಜವಾಬ್ದಾರಿಯನ್ನ ವಹಿಸ್ತಾನೆ. ಲಕ್ಷ್ಮಣ ಅವನ ಮಾತಿನಂತೆ ಕಪಿಗಳಿಗೆ ಯಾವ ಯಾವ ಗುಂಪಿಗೆ ಎಷ್ಟು ಎಷ್ಟು ಆಹಾರ ಸಿಗಬೇಕು ಅನ್ನೋದರ ಇವತ್ತಿನ ಪರಿಭಾಷೆಯಲ್ಲಿ ಉಸ್ತುವಾರಿ. ಧುರಂಧರ ಅಂತವಲ್ಲ, ಧೂಹು ಅಂತಂದ್ರೆ ಹೊಣೆ ಅಂತ ಅರ್ಥ. ಧುರಂಧರ ಅಂದ್ರೆ ಹೊಣೆ ಹೊತ್ತವ ಅಂತ. ಧುರಂಧರ ಅಂದ್ರೆ ಹೊಣೆ ಹೊತ್ತವ. ಇವತ್ತಿನ ಭಾಷೆಯಲ್ಲಿ ಉಸ್ತುವಾರಿ ಸಚಿವ. ಆಹಾರ, ನೀರು, ಜೇನು ಇವುಗಳನ್ನು ಪಾಲು ಮಾಡಿಕೊಟ್ಟವ ಅವತ್ತು ಲಕ್ಷ್ಮಣ. ಎಲ್ಲರಿಗೂ ಕೂಡ ಪಾಲು ಮಾಡಿ ಅವರು ಯುದ್ಧದಲ್ಲಿ ಉತ್ಸಾಹದಿಂದ ಇರುವಂತೆ ನೋಡಿಕೊಂಡ. ಇದು ನಾವು ಹೆಚ್ಚು ಗಮನಿಸದ ಸಂಗತಿ. ಆಹಾರ ವ್ಯವಸ್ಥೆ ಲಕ್ಷ್ಮಣನಿಂದಾಗಿ ಒಂದು ಹಂತದಲ್ಲಿ ಇತ್ತು. ಮಹಾಭಾರತ ಯುದ್ಧದಲ್ಲಿ ಅದು ಬೇರೆಯ ವ್ಯವಸ್ಥೆ. ಅಲ್ಲಿ ಒಂದು ಈಗಾಗಲೇ ಮಾನುಷವಾದ ವ್ಯವಸ್ಥೆ ಇತ್ತು. ರಾಜ ಅಂದ್ರೆ ಹೇಗಿರ್ತಾನೆ, ವ್ಯವಸ್ಥೆ ಯಾರು ಮಾಡ್ತಾರೆ. ಒಂದು ಸಂಸ್ಥೆ ಅಂತ ಹೇಳಿದ್ರೆ ಒಂದಿಷ್ಟು ವ್ಯವಸ್ಥೆಗಳಿರ್ತದೆ. ಇವಾಗ ನೀವು ಉದಾಹರಣೆ ಮಠ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಒಬ್ಬ ಕೊಟ್ಟಾರದವರು ಅಂತ ಇರ್ತಾರೆ, ಅಡಿಗೆಯವರ ಅಸಿಸ್ಟೆಂಟು, ಉರುಳಿ ಅಂತ ಒಬ್ರು ಇರ್ತಾರೆ, ದೇವ್ರ ಸೇವೆ, ಈ ತರಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಾವು. ಈ ಕೆಲಸವನ್ನು ಇವರು ಮಾಡಬೇಕು ಅಂತ. ಆ ರೀತಿ ಒಂದು ಸಂಸ್ಥಾನ ಅಂದ್ರೆ ಒಂದು ದೊಡ್ಡ ರಾಜನ ಆಸ್ಥಾನ ಹೇಗೆ ನಡಿಬೇಕು. ರಾಯಸದವರು ಅಂತ ಇರ್ತಾರೆ, ಬೊಕ್ಕಸದವರು ಅಂತ ಇರ್ತಾರೆ, ಆಯ್ತಾ. ಆಮೇಲೆ ಪಾರುಪತ್ಯಗಾರ ಅಂತ ಇರ್ತಾರೆ. ಈ ರಾಜವ್ಯವಸ್ಥೆ ನಿಮಗೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವತ್ತಿನ ಕಾಲದ ಕ್ಷೇಮೇಂದ್ರನ ಒಂದು ಗ್ರಂಥ ಇದೆ, ಲೋಕಚರ್ಯ ಅಂತ. ನಾವು ಅದನ್ನು ನೋಡಿದರೆ ಇವತ್ತು ಮಠದ ವ್ಯವಸ್ಥೆಗಳು ಕೂಡ ಹಾಗೆ ನಡೀತಾ ಇರೋದು, ಸ್ವಲ್ಪ ಸಿಮಿಲರ್ ಆಗಿದೆ. ಆ ಲೋಕಚರ್ಯ ಅಂತ ಏನಿದೆ ಅದು ಅವತ್ತಿನ ಕಾಲದ ರಾಜರ ವ್ಯವಸ್ಥೆ ಹೇಗಿತ್ತು, ಯಾರು ಏನ್ ಮಾಡ್ತಾ ಇದ್ರು, ಕರ್ತವ್ಯಗಳು ಹೇಗೆ, ಒಂದು ಮಿಷನ್ ರನ್ ಆಗೋದು ಹೇಗೆ, ರಾಜ್ಯದ ಆಡಳಿತ ನಡೆಯೋದು ಹೇಗೆ. ರಾಯಭಾರಿಯಲ್ಲಿರ್ತಾರೆ, ಮತ್ತೆ ರಾಜನಿಗೆ
ಅಂತಃಪುರದ ವ್ಯವಸ್ಥೆ ಏನು, ಎಲ್ಲ ಅಥದಿಂದ ಇತಿಯವರೆಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಅದೇ ವ್ಯವಸ್ಥೆಯನ್ನು ನಾವು ಇವತ್ತಿಗೂ ಕೂಡ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣುತ್ತೇವೆ. ಇವತ್ತಿಗೂ ನೀವು ಅವನೇನು ಹಾಕೊಟ್ಟಿದ್ದಾನೆ ಅದೇ ರೀತಿ ಮುಖ್ಯಮಂತ್ರಿಗಳ ಮನೆ ನಡೆಯುತ್ತೆ, ರಾಷ್ಟ್ರಪತಿಗಳ ಮನೆ ನಡೆಯುತ್ತೆ, ಪ್ರಧಾನಿಗಳ ಮನೆ ನಡೆಯುತ್ತೆ. ನೀವು ಎಷ್ಟೇ ಹೋರಾಡಿದ್ರು ಆಯ್ತಾ, ಇದೇ ವ್ಯವಸ್ಥೆಯಲ್ಲೇ ನಡಿಬೇಕು. ಅಡಿಗೆಯವರು ಅಂತಿರಬೇಕು. ನೀವು ಏನೇ ಮಾಡಿ, ಅವನು ಕಮ್ಯುನಿಸ್ಟ್ ಆಗಿರಲಿ, ಮಾರ್ಕ್ಸಿಸ್ಟ್ ಆಗಿರಲಿ, ಸೋಷಲಿಸ್ಟ್ ಆಗಿರಲಿ, ಕಡೆಗೆ ನಕ್ಸಲೈಟೇ ಚುನಾವಣೆ ಗೆದ್ದು ಬರಲಿ, ಇದೇ ವ್ಯವಸ್ಥೆಯಲ್ಲೇ ಇರಬೇಕು. ದರೋಡೆಕೋರನೇ ಒಬ್ಬ ಚುನಾವಣೆ ಗೆದ್ದು ಬರಲಿ, ಯಾರೋಳು ಪೂಲಂದೇವಿ ತರಹ, ಇದೇ ವ್ಯವಸ್ಥೆ. ಇದು ಬಿಟ್ಟು ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಹಾಭಾರತದ ಕಾಲದಲ್ಲಿ ಆ ಥರದ್ದೊಂದು ವ್ಯವಸ್ಥೆ ಇತ್ತು, ಪ್ರಬಲವಾದ ವ್ಯವಸ್ಥೆ. ಇವತ್ತಿಗೂ ಉಳಿದಿರುವ ವ್ಯವಸ್ಥೆ ಅದು. ಬೇರೆ ಬೇರೆ ತರಹ ಇರ್ತಾರೆ ಅಷ್ಟೇ, ಬೇರೆ ಬೇರೆ ಹೆಸರು ಹೇಳ್ತಾರೆ. ಶಫ್ ಅನ್ಬಹುದು, ಅದೇ ಅಷ್ಟೇ. ಈ ನೋಮ್ ಚಾಮ್ಸ್ಕಿ ಅಂತ ಹೇಳಿ ಒಬ್ಬ ಲಿಂಗ್ವಿಸ್ಟ್, ಅವನು ಬಹಳ ಸೊಗಸಾಗಿ ಹೇಳ್ತಾನೆ. ಮೊದಲು ವಾರ್ ಡಿಪಾರ್ಟ್ಮೆಂಟ್ ಅಂತ ಇತ್ತು, ಎರಡನೇ ಮಹಾಯುದ್ಧ ಆದಮೇಲೆ ಅದನ್ನು ಡಿಫೆನ್ಸ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ವ್ಯತ್ಯಾಸ, ಉಳಿದದ್ದೆಲ್ಲ ಸಮಾನ ಅಂತ. ಹಾಗೆ ಎಲ್ಲವೂ ಅದೇ ರೀತಿ ಇರೋದು, ಅದೊಂದು ವ್ಯವಸ್ಥೆ ಇರುತ್ತೆ. ಮಹಾಭಾರತದ ಕಾಲದಲ್ಲಿ ಆ ರಾಜರ ಮನೆಯ ವ್ಯವಸ್ಥೆ ಏನಿತ್ತು ಅದು ಹಾಗೆ ಯುದ್ಧದಲ್ಲಿಯೂ ಇಳ್ಕೊಂಡು ಬಂದಿತ್ತು. ಹೀಗಾಗಿ ಊಟದ ವ್ಯವಸ್ಥೆ, ಲಾಂಡ್ರಿ, ಬಟ್ಟೆ ಒಗೆಯೋರು, ಆಮೇಲೆ ಕಮ್ಮಾರರು, ಕಬ್ಬಿಣದ ಕೆಲಸ ಮಾಡುವವರು, ಚಮ್ಮಾರರು, ಚರ್ಮದ ಕೆಲಸ ಮಾಡುವವರು, ಹತಾರಗಳನ್ನು ಮಾಡುವವರು, ಆಮೇಲೆ ವೈದ್ಯರು, ಆನೆಯ ವೈದ್ಯರು ಬೇರೆ, ಕುದುರೆಯ ವೈದ್ಯರು ಬೇರೆ, ಅವರೆಲ್ಲ ಇದ್ರು. ಕಪಿಗಳಿಗೆ ಇದೇನು ಬೇಡ, ಯಾಕೆಂದ್ರೆ ಅವರು ಯಾವುದನ್ನೂ ಇಟ್ಟುಕೊಂಡಿಲ್ಲ. ಅವರು ಮರದ ಮೇಲೆ ಮಲಗ್ತಾರೆ, ಬೇಕಂದ್ರೆ ಹಾರಾಡ್ತಾ ಇರ್ತಾರೆ. ಅವರಿಗೆ ಬೇಕಾಗಿರೋದು ಒಂದೇ, ಊಟದ ವ್ಯವಸ್ಥೆ. ಆ ಊಟದ ವ್ಯವಸ್ಥೆಯನ್ನು ಲಕ್ಷ್ಮಣ ಮಾಡ್ದ. ಅದರಿಂದಾಗಿ ರಾಮಾಯಣ ಮಹಾಭಾರತದ ಒಂದು ವ್ಯವಸ್ಥೆ, ಅದನ್ನು ನಾವಿಲ್ಲಿ ನೋಡಬಹುದು. ಸೂಕ್ಷ್ಮವಾಗಿ ಗಮನಿಸಿದರೆ ಈ ಥರದ್ದೆಲ್ಲ ಸಂಗತಿಗಳು ಗೋಚರ ಆಗತ್ತೆ. ಈ ಹಿನ್ನೆಲೆಯಲ್ಲಿ ರಾಮ ಹೇಳಿದ, ಲಕ್ಷ್ಮಣ, ಕಪಿಗಳ ದೈನಂದಿನ ಊಟದ ವ್ಯವಸ್ಥೆಯನ್ನು ನೀನು ನೋಡಿಕೊಳ್ಬೇಕು. ಲೋಕಕ್ಷಯಕರಂ ಭೀಮಂ ಭಯಂ ಪಶ್ಯಾಮ್ಯುಪಸ್ಥಿತಂ ನಿಬರಹಣಂ ಪ್ರವೀರಾಣಾಂ ಋಕ್ಷವಾನರ ರಕ್ಷಸಾಂ. ಯಾವುದೇ ಒಂದು ದೊಡ್ಡ ಘಟನೆ ಆಗುವ ಮೊದಲು ಪ್ರಕೃತಿ ಸೂಚನೆ ಕೊಡದೇ ಇರುವಲ್ಲ. ಆಲ್ ಆಫ್ ಎ ಸಡನ್ ಒಂದು ಘಟನೆ ಆಗೋದು ಅಂತಾನೆ ಇಲ್ಲ, ಅದೆಲ್ಲ ನಮ್ಮ ಕಲ್ಪನೆ. ನಿಧಾನವಾಗಿ ಅದರ ಇಂಡಿಕೇಶನ್ಸ್ ಇರುತ್ತೆ. ನಾವು ಗಮನಿಸ್ತೀವೋ ಬಿಡ್ತೀವೋ, ಪ್ರಕೃತಿ ಅಂತೂ ಎಚ್ಚರ ಕೊಡುತ್ತೆ. ಅವಾಗಿನ ಜನ ಪ್ರಕೃತಿಗೆ ಹತ್ತಿರದಲ್ಲಿದ್ರು. ಹೀಗಾಗಿ ಅವರು ಒಂದೊಂದೇ ಇಂಡಿಕೇಶನ್ ಅನ್ನು ತಾವು ಅರ್ಥೈಸಿಕೊಂಡು ಮುಂದೆ ಹೀಗಾಗತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ. ಈಗಲೂ ಅದೇ ನಾವು ನೋಡ್ತೇವೆ. ಒಂದು ಹೋಗ್ತಾ ಇದ್ರೆ, ಯಾವುದೇ ಒಂದು ಟ್ರೈನು ಹೋಗ್ತಾ ಇದ್ರೆ ನಮಗೆ ಫಸ್ಟ್ ಇಂಡಿಕೇಶನ್ನು ಅಲ್ಲಿ ಬಾಗಿಲು ಹಾಕಿರ್ತಾರೆ, ಗೇಟ್ ಹಾಕಿರ್ತಾರೆ ಅಲ್ವಾ. ನೀವು ಟ್ರೈನ್ ದೂರದಿಂದ ಬರುತ್ತೆ ಅಥವಾ ಹೋಯ್ತು ಅಂತನ್ಲಿಕ್ಕೆ ನೀವು ದೂರದಲ್ಲಿ ಇದ್ರೆ ಹಳಿಗೆ ಕಿವಿ ಕೊಟ್ಟರೆ ಆ ವೈಬ್ರೇಷನ್ ಗೊತ್ತಾಗತ್ತೆ. ಇವೆಲ್ಲ ಸೂಚನೆಗಳು. ಇದೇ ರೀತಿ ಪ್ರಕೃತಿಯಲ್ಲಿ ಒಂದು ಘಟನೆ ಆಯಿತು ಅಂದರೆ ಎಷ್ಟು ಸೂಚನೆಗಳಿರುತ್ತೆ, ಹೀಗಾಯಿತು 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 ಅಂತ. ಪ್ರತಿಯೊಂದು ಸಂಗತಿಯೂ ಇಂಟರ್ ಕನೆಕ್ಟೆಡ್. ಹೀಗಾಗಿ ಒಂದರ ಸೂಚನೆ ಇನ್ನೊಂದಕ್ಕಿದ್ದೇ ಇರುತ್ತೆ. ರಾಮ ಅದನ್ನು ಗುರುತಿಸ್ದ ಹೇಳ್ದ. ನಾವು ಅದನ್ನ ಇವತ್ತು ಗುರುತಿಸದೇ ಇರೋಷ್ಟು ಸೆನ್ಸ್ಲೆಸ್ ಜನ ಆಗಿದ್ದೀವಿ ಅಂದ ಮಾತ್ರಕ್ಕೆ
ಆ ಸೆನ್ಸೇಷನ್ ಹಿಂದಿನವ್ರಿಗೆ ಇರಬಾರ್ದೆ? ಈ ಲಾಸ್ ಏಂಜಲೀಸ್ನಲ್ಲಿಯೂ ಕೂಡ ಏನು ದೊಡ್ಡ ಸಡನ್ ಆಗಿ ಆಗಿದ್ದಲ್ಲ ಅದು. ಹಿಂದೆ ಒಂದೊಂದೇ ನೀವು ಸಾಕ್ಷ್ಯವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಎಲ್ಲದಕ್ಕೂ ಒಂದೊಂದು ಉದಾಹರಣೆಗಳು ಸಿಕ್ಕಿರುತ್ತೆ, ಎಲ್ಲದಕ್ಕೂ ಒಂದೊಂದು ಪೂರ್ವ ಸೂಚನೆಗಳು ಸಿಕ್ಕಿರುತ್ತೆ. ಅಲ್ಲಿ ಬಿರುಗಾಳಿ ಬೀಸೋದು, ಕಾಳ್ಗಿಚ್ಚು ಹತ್ತೋದು ಸುಲಭ, ನೀರೇ ಇಲ್ಲ, ಮಳೆ ಬರಲಿಲ್ಲ, ತಿಕ್ಕದಾಗ ಬೆಂಕಿ ಒಂದು ಬರಲೇಬೇಕು. ಇದೆಲ್ಲ ಸಹಜವಾದ ಪ್ರಜ್ಞೆ. ಅದನ್ನ ಈಗ ಕಳ್ಕೊಂಡಿದ್ದೀವಿ ನಾವು. ಆ ಕೆಲಸವನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ. ವಿಜ್ಞಾನದ ಹಣೆ ಬರಹ ಏನು ಅಂದ್ರೆ ಎಲ್ಲವನ್ನು ಔಟ್ಸೋರ್ಸ್ ಮಾಡಿ ಕೂತ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಸಹಜವಾದ ಪ್ರಜ್ಞೆಯನ್ನು ಬಿಟ್ಟು ಎಲ್ಲವನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಪ್ರಜ್ಞೆಯನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀವಿ. ಏನ್ ಮಾಡಿದ್ರು ಗೂಗಲ್ ಹೊಡೆದು ನೋಡ್ತೀವಿ ಅಂತ. ಏನ್ ಮಾಡೋದು, ಸರ್ಚ್ ಇಂಜಿನ್ ಇದೆ, AI ಇದೆ. ಆದರೆ ಅದು ಯಾವುದು ಗ್ರಹಿಸದೇ ಇರುವ ಸೂಕ್ಷ್ಮವನ್ನ ನಮ್ಮ ಪ್ರಜ್ಞೆ ಸೂಚಿಸಿಯೇ ಸೂಚಿಸತ್ತೆ. ನಮ್ಗದು ಗೊತ್ತಾಗ್ತಾ ಇಲ್ಲ ಅಷ್ಟೆ. ಹೀಗಾಗಿ ಅವನು ಹೇಳ್ತಾ ಇದ್ದಾನೆ, ನನಗೊಂದು ಭಯ ಜಗತ್ತಿಗೆ ಒದಗಿ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೇನೆ. ದೊಡ್ಡ ದೊಡ್ಡ ರಕ್ಕಸರು, ದೊಡ್ಡ ದೊಡ್ಡ ಕಪಿಗಳು ಸಾಯುತ್ತಾರೆ. ಯಾಕೆ? ವಾತಾಹಿ ಪರುಚಂ ವಾಂತಿ ಕಂಪತೆ ಚ ವಸುಂಧರಾ. ಗಾಳಿ ಒರಟಾಗಿ ಬೀಸ್ತಾ ಇದೆ, ಭೂಮಿ ನಡುಗುತ್ತಾ ಇದೆ. ಪರ್ವತಾಗ್ರಾಣಿ ವೇಪಂತೆ, ಬೆಟ್ಟಗಳು ಗಡಗಡಿನ ನಡುಗುತ್ತಿವೆ. ನದಂತಿ ಧರಣೀಧರಾ, ಬೆಟ್ಟಗಳು ಸದ್ದು ಮಾಡ್ತಾ ಇವೆ. ಇವೆಲ್ಲ ಇಂಡಿಕೇಶನ್. ನಾವು ಎಲ್ಲಿ ಹೋಗಿ ಕಿವಿ ಕೊಡೋಣ? ನಮ್ಗೆ ಪುರುಸೋತ್ತೇ ಇಲ್ಲ ಇವತ್ತು. ನಮ್ಮ ಜನ ಅಂತೂ ಎಷ್ಟು ಕೆಟ್ಟಿದ್ದಾರೆ ಅಂದ್ರೆ, ಹೋದ್ರೆ ನದಿ ಊರಿಡ್ಲೇಬೇಕು. ಆ ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದನೆ ಮಾಡೋ ಯೋಗ್ಯತೆಯೇ ಇಲ್ಲ. ಅಲ್ಲಿಗೆ ಹೋಗಿ ಪ್ರಜ್ಞೆ ತಪ್ಪಿಸ್ಕೊಂಡ್ಬಿಡೋದು ಕುಡಿದು. ನಮ್ಮ ಜನ ಹಿಂಗೆ ಹಾಳಾಗ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಲಿಕ್ಕೆ ಎಲ್ಲಿ ಪುರುಸೊತ್ತಿರುತ್ತೆ? ಮೇಘಾಕ್ರವ್ಯಾದ ತಂಕಾಚಾಹ ಪರುಷಸ್ವರ. ಮೋಡಗಳ ಗುಡುಗಿನಲ್ಲಿ ವ್ಯತ್ಯಾಸ ಕೇಳಲಿಲ್ವೇ ನಿನಗೆ? ಮಾಂಸಾಹಾರಿ ಪ್ರಾಣಿಗಳ ತರಹ ಸದ್ದು ಮಾಡ್ತಾ ಇದೆ ಮೋಡ. ಅಂದ್ರೆ ಭೂಮಿಯಲ್ಲಿ ಭೀಕರವಾದ ಘಟನೆ ನಡೀತಾ ಇದೆ. ಕ್ರೂರಂ ಪ್ರವರ್ಚಂತೆ ಮಿಶ್ರಂ ಶೋಣಿತ ಬಿಂದುಭಿಹಿ. ನೆತ್ತರ ಹನಿಗಳು ಬೀಳ್ತಾ ಇದ್ದಾಗ ಅನ್ಸುತ್ತೆ. ರಕ್ತಚಂದನ ತಂಕಾಚ ಸಂಧ್ಯಾ ಪರಮದಾರುಣ. ಸಂಜೆ ಇದ್ದ ಕೆಂಪಿಗಿಂತ ಇನ್ನೂ ಕಡು ಕೆಂಪಾಗಿ ಕಾಣಿಸ್ತಾ ಇದೆ. ಸಂಜೆಯ ರಕ್ತ ಅನುರಾಗ ಅಂತ ಕರೀತಾರೆ ಅದನ್ನ. ಸಂಜೆಯ ಕೆಂಬಣ್ಣವನ್ನ ಅನುರಾಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಾವು ನಮ್ಮ ಹೃದಯಕ್ಕೆ ಹತ್ತಿರವಾದ ಈ ಭಾಷೆಗಳನ್ನೇ ಮರಿತಾ ಇದ್ದೇವೆ. ಹಾಗಾಗಬಾರದು. ಈ ಭಾಷೆ ಕಳ್ಕೊಂಡ್ರೆ ನಮ್ಮ ಅಭಿವ್ಯಕ್ತಿಯನ್ನೇ ಕಳ್ಕೊಂಡ ಹಾಗೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸುಲಭವಾಗಿ ಬಿಟ್ಕೊಟ್ಬಿಡ್ತಾ ಇದೀವಿ ಈ ತರಹದ ಭಾಷೆಗಳನ್ನೆಲ್ಲ. ಸಂಜೆಯ ಕೆಂಬಣ್ಣ ಕಡುವಾಗಿ ಬದಲಾಗಿದೆ. ಅದಕ್ಕೆ ಹೇಳಿದ್ರು ರಕ್ತಚಂದನ ತಂಕಾಚ ಸಂಧ್ಯಾ ಪರಮ ದಾರುಣ. ನೋಡಿದ್ರೆ ಎದೆ ನಡುಗುತ್ತೆ. ಜ್ವಲಚ್ಚ ನಿಪತಚ್ಚೇತತ್ ಆದಿತ್ಯಾತ್ ಅಗ್ನಿಮಂಡಲಂ. ನಮಗೆ ಸೂರ್ಯನ ಆ ದಿವಸದ ಕೆಲಸದ ಉಪಸಂಹಾರ, ಅವನ ಪ್ರಯಾಣ. ಸೂರ್ಯನ ಪ್ರಯಾಣ ಅಂದ್ರೆ ನಮಗೆ, ನಮ್ಮ ಕಣ್ಣಿಗೆ ಸೂರ್ಯ ಬೆಳಕು ಬೀರೋದನ್ನು ಒಂದು ಸ್ವಲ್ಪ ಕಾಲ ನಿಲ್ಲಿಸ್ತಾನೆ ಅಂತ. ನಮಗೆ ಸೂರ್ಯನಿಗೆ ರಜೆ, ನಮ್ಮ ಕಣ್ಣಿಗೆ ರಜೆ, ಆದ್ದರಿಂದಾಗಿ ಸೂರ್ಯನಿಗೆ ರಜೆ. ಹಾಗೆ ಹೋದಾಗ ಅಗ್ನಿಮಂಡಲಂ ನಿಪತತಿ, ಹೊಳೆಯುವ ಬೆಂಕಿಯ ಕುಂಡವೋ ಎಂಬಂತೆ ಅನ್ನಿಸ್ತಾ ಇದೆ. ಆದಿತ್ಯಮಭಿವಾಶ್ಯಂತಿ ಜನಯಂತೋ ಮಹದ್ಭಯಂ ದೀನಾದೀನಸ್ವರಾ ಕ್ರೂರಾ ಅಪ್ರಶಸ್ತಾ ಮೃಗದ್ವಿಜಾ.
ಆದಿತ್ಯಮಭಿಭಾಷ್ಯಂತಿ. ಸೂರ್ಯನನ್ನು ನೋಡಿ ಭೀಕರವಾಗಿ ಕೂಗುತ್ತಾ ಇವೆ ಅಮಂಗಳಕರವಾದ ಮೃಗಗಳು ಮತ್ತೆ ಹಕ್ಕಿಗಳು. ರಜನ್ಯಾಂ ಅಪ್ರಶಸ್ತಶ್ಚ ಸಂತಾಪಯತಿ ಚಂದ್ರಮಾಃ ಕೃಷ್ಣ ರಕ್ತಾಂಚು ಪರ್ಯಂತೋ ಯಥಾ ಲೋಕಸ್ಯ ಸಂಶಯೇ. ಇನ್ನು ಚಂದ್ರನ ಬೆಳಕು ಬಿಸಿಯಾಗ್ತಾ ಇದೆ ನಮಗೆ. ಎಲ್ಲೇ ಆದರೂ ಉಂಟೆ? ಚಂದ್ರನ ಬೆಳಕು ಬಿಸಿಯಾಗ್ತಾ ಇದೆ ನಮಗೆ. ಕೃಷ್ಣ ರಕ್ತಾಂಚು ಪರ್ಯಂತೋ ಯಥಾ ಲೋಕಸ್ಯ ಸಂಶಯೇ ಹ್ರಸ್ವೋ ರೂಕ್ಷೋ ಪ್ರಶಸ್ತಶ್ಚ ಪರಿವೇಚಸ್ಸು ಲೋಹಿತಃ ಆದಿತ್ಯಮಂಡಲೇ ನೀಲಂ ಲಕ್ಷ್ಮಣ ದೃಶ್ಯತೆ. ಹ್ರಸ್ವಃ, ಇನ್ನು ಚಂದ್ರ ಹ್ರಸ್ವನಾಗಿಯೂ ಒರಟಾಗಿಯೂ ಕಾಣಿಸ್ತಾ ಇದೆ. ಪ್ರಶಸ್ತಃ ಪರಿವೇತಃ, ಚಂದ್ರನ ಸುತ್ತಲೂ ಒಂದು ಬಿಳಿಯಾದ ಬೆಳಕು ಎಲ್ಲ ಕಡೆ ಹರಡಿದಂತೆ ಕಾಣುತ್ತೆ. ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ಬೃಹನ್ ಪಾಂಡರವಾತಾ ಸೋಮರಾಜನ್ ಅಂತ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಚಂದ್ರ ಅಂತ ಅಷ್ಟೇ ಉಪಾಸನೆ ಮಾಡೋದಲ್ಲ, ತನ್ನ ಪಾರದರ್ಶಕವಾದ ಬಿಳಿಯ ಸೀರೆಯನ್ನ ಹಾಸಿ ಜಗತ್ತನ್ನು ಮುಚ್ಚಿದವ ಅಂತ ಚಿಂತನೆ ಮಾಡಬೇಕು ಅಂತ. ಇದು ಕಾವ್ಯದ ಕಾವ್ಯ, ಇದು ಉಪನಿಷತ್ತು. ವಸ್ತುತಃ ಹಾಗಿರಬೇಕು, ಪ್ರಶಸ್ತಃ ಪರಿವೇತಃ. ಆದರೆ ಇರೋದೇನು? ಚಂದ್ರನ ಸುತ್ತ ಕೆಂಪು ಮಂಡಲ ಕಾಣಿಸ್ತಾ ಇದೆ. ಆದಿತ್ಯ ಮಂಡಲೇ ನೀಲಂ ಲಕ್ಷ್ಮಣ ದೃಶ್ಯತೆ. ಇನ್ನು ಸೂರ್ಯಮಂಡಲದಲ್ಲಿ ನೀಲಿ ಬಣ್ಣದ ಕಡು ಛಾಯೆ ಕಾಣಿಸ್ತಾ ಇದೆ. ದೃಶ್ಯತೆ, ಅದರಿಂದಾಗಿ ಕಡು ನೀಲಿ ಇದೆಯಲ್ಲ, ಅದು ಭೀಕರ ಸಂಕೇತ. ಕಡು ನೀಲಿ ಅನ್ನೋದು ಭೀಕರವಾದ ಸಂಕೇತ. ಅದು ನಮ್ಮಲ್ಲಿ ಕೆಂಪಲ್ಲ, ನೀಲಿ. ದೃಶ್ಯತೆ ನ ಯಥಾವಚ್ಚ ನಕ್ಷತ್ರಾಣ್ಯಭಿವರ್ತತೆ. ಅದು ಒಂದೊಂದು ಬಣ್ಣವನ್ನು ಯಾಕೆ ಆಯ್ದುಕೊಂಡ್ರು ಅವರು? ಸ್ಕೂಲಿನ ಕಾರಿಗೆ, ಸ್ಕೂಲಿನ ವ್ಯಾನಿಗೆ ಹಳದಿಯನ್ನೇ ಯಾಕೆ ಹಚ್ಚಬೇಕು ಅನ್ನೋದಕ್ಕೆ ಅವ್ರದೇ ಆದ ವಿವರಣೆಗಳಿದೆ. ಹಾಸ್ಪಿಟಲ್ನ ವಾಹನಕ್ಕೆ ಬಿಳಿಯನ್ನೇ ಯಾಕೆ ಹಾಕಬೇಕು ಅನ್ನೋದಕ್ಕೆ ಅವ್ರದೇ ಆದ ವಿವರಣೆಗಳಿದೆ. ಇದು ಸಿಗ್ನಲ್ಗೆ ಕೆಂಪೆ ಯಾಕೆ ತಗೊಳ್ಬೇಕು, ರೆಡ್ ಅಂತ, ಅದು ಇರಲಿ, ಅದು ಅವ್ರ ಚಿಂತನೆಗಳು. ಆದರೆ ಮೂಲಭೂತವಾಗಿ ನೀಲಿ ಅನ್ನೋದು ಕೂಡ ನಮ್ಮಲ್ಲಿ ಅವಾಗಿಂತ ಹಿಂದೆ ಅದು ಆಯಾ ಕಾಲ, ಆಯಾ ಬೆಳಕಿನ ಒತ್ತಡದ ಮೇಲೆ ತೀರ್ಮಾನ ಆಗಿರುತ್ತೆ. ಅದರಿಂದಾಗಿ ಅವತ್ತಿನ ಕಾಲದಲ್ಲಿ ಸೂರ್ಯನ ನಡುವೆ ನೀಲಿ ಬಣ್ಣ ಅನ್ನೋದು ಕಾಣಿಸ್ತಾ ಇದೆ. ಯುಗಾಂತಮಿವ ಲೋಕಸ್ಯ ಪಶ್ಚ ಲಕ್ಷ್ಮಣ ಶಂಸತಿ ದೃಶ್ಯತೆ ನ ಯಥಾವಚ್ಚ ನಕ್ಷತ್ರಾಣ್ಯಭಿವರ್ತತೆ. ಇನ್ನು ಈ ಸೂರ್ಯ ಮುಳುಗುವಾಗ ನಕ್ಷತ್ರಗಳನ್ನು ಕುರಿತು ಹಾಯುತ್ತಿದ್ದಾನೋ ಎಂಬಂತೆ ಸಾಕ್ತಾ ಇದ್ದಾನೆ. ಕಾಕಾಶ್ಯೇನಾಸ್ತತಾ ಗೃಧ್ರಾ ನೀಚೈ ಪರಿಪತಂತಿ ಚ. ಕಾಗೆಗಳು, ಗಿಡುಗ, ಹದ್ದು ಗೃಧ್ರ ಅಂದರೆ ಈ ಸ್ಕ್ಯಾವೆಂಜರ್ ವಲ್ಚರ್ ಅಂತ ಒಂದು ಹದ್ದಿನ ಪ್ರಭೇದ ಇದೆ. ಅದು ಮಾಂಸ ಅಂದರೆ ಎಷ್ಟು ಪ್ರೀತಿ ಅಂತಂದರೆ ಅಲ್ಲೆಲ್ಲೋ ಇರುತ್ತೆ, ಸುಮ್ಮನೆ ಬರುತ್ತದು. ಯಾವ ವೇಗದಲ್ಲಿ ಬರುತ್ತೆ ಅಂತ ಹೇಳಿ ನೀವು ಯೂಟ್ಯೂಬಿಂದ ನೋಡಿ ತಗೊಳ್ಳಿ. ಅವೆಲ್ಲ ನೀಚೈ ಪರಿಪತಂತೆ, ಅತ್ಯಂತ ಹತ್ತಿರದಲ್ಲಿ, ಎಲ್ಲೋ ಇರಬೇಕಾದವುಗಳು ಅತ್ಯಂತ ಹತ್ತಿರದಲ್ಲಿ ಹಾರ್ತಾ ಇವೆ. ಶಿವಾಶ್ಚಾಪ್ಯ ಶುಭಾವಾಚಃ ಪ್ರವದಂತಿ ಮಹಾಸ್ವನಾಹ. ಸುತ್ತಲೂ ನರಿಗಳು ಬಂದು ಉಗುಳಿಡುತ್ತಿವೆ. ಶಿವಾಹ ಅಂತ ಹೇಳಿದ್ರೆ ಹೆಣ್ಣು ನರಿ. ಆ ಹೆಣ್ಣು ನರಿಗಳೆಲ್ಲ ಬಂದು ಸುತ್ತಲೂ ಊಳಿಡ್ತಾ ಇವೆ. ಶೈಲೈಶೂಲೈಶ್ಚ ಖಡ್ಗೈಶ್ಚ ವಿಮುಕ್ತೈ ಕಪಿರಾಕ್ಷಸೈ ಭವಿಷ್ಯತ್ಯಾವೃತ ಭೂಮಿ ಮಾಂಸ ಶೋಣಿತ ಕರ್ದಮ. ಬಂಡೆಯ ನಡುವೆಯೂ
ಬಂಡೆಯ ಕೆಳಗಡೆ ಶೂಲದಿಂದ ಚುಚ್ಚಲ್ಪಟ್ಟು ಖಡ್ಗದಿಂದ ಚುಚ್ಚಲ್ಪಟ್ಟು ಕಪಿಗಳ ರಾಕ್ಷಸರ ರಕ್ತ ಮಾಂಸ ಮೇಧಸ್ಸು ಇವುಗಳಿಂದ ಈ ಭೂಮಿ ಒದ್ದೆಯಾಗತ್ತೆ. ಕ್ಷಿಪ್ರ ಮಧ್ಯಧುರಾಧರ್ಚಾಂ ಪುರೀಂ ರಾವಣ ಪಾಲಿತಾಂ ಅಭಿಯಾಮ ಜವೇನೈವ ಸರ್ವತೋ ಹರಿಭಿರ್ವೃತಾ. ಆದರೆ ಯುದ್ಧ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇದನ್ನು ತಪ್ಪಿಸಬಹುದು ಅಂತ ನಾವು ಹಿಂದೆ ಹೋಗೋದಲ್ಲ. ಜಗತ್ತಿನಲ್ಲಿ ಇದಾಗಬೇಕಾದದ್ದು ಮುಂದೆ ಬರಿಬೇಕು, ಅಷ್ಟೇ ಇರೋದು. ಅವತೀರ್ಯತು ಧರ್ಮಾತ್ಮ ತಸ್ಮಾತ್ ಶೈಲಾತ್ ಸರಾಘವ ಪರೈ ಪರಮ ದುರ್ಧರ್ಷಂ ದದರ್ಶ ಬಲಮಾತ್ಮನಃ. ಅದರಿಂದ ನಾವು ಇಳಿಯೋಣ ಅಂತ ಹೇಳಿ ಮೇಲ್ಗಡೆಯ ಸುವೇಲ ಪರ್ವತದಿಂದ ದಡ್ಡ 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 ಕೆಳಗಡೆ ಇಳಿದಂತೆ. ಇಳಿತಾ ತನ್ನ ವಾನರ ಸೈನ್ಯವನ್ನು ಕಂಡ. ಸನ್ನಶ್ಚತು ಸುಗ್ರೀವ ಕಪಿರಾಜಬಲಂ ಮಹತ್ ಕಾಲಜ್ಞೋ ರಾಘವ ಕಾಲೇ ಸಂಯುಗಾಯಾಭ್ಯಚೋದಯತ್. ಸುಗ್ರೀವ ಅಷ್ಟೊತ್ತಿಗೆ ಕಪಿಸೇನೆಯನ್ನ ಇನ್ನಷ್ಟು ಸರಿಯಾದ ದಿಕ್ಕಿನಲ್ಲಿ ನಿಲ್ಲಿಸಿ ಹೊರಟ. ಶ್ರೀರಾಮ ಯಾವ ಕಾಲದಲ್ಲಿ ದಾಳಿ ಮಾಡಬೇಕು ಅಂತ ಹೇಳಿ ನೋಡ್ದ. ತತಃಕಾಲೇ ಮಹಾಬಾಹು ಬಲೇನ ಮಹತಾವೃತಃ ಪ್ರವಿಷ್ಟ ಪುರತೋ ಧನ್ವಿ ಲಂಕಾಂ ಅಭಿಮುಖ ಪುರೀಂ. ಎಲ್ಲರೂ ಸಜ್ಜಾಗಿದ್ದಾರೆ, ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತ ಅನ್ನಿಸ್ತು ರಾಮನಿಗೆ. ಬಿಲ್ಲನ್ನು ಹಿಡಿದುಕೊಂಡು ಪೂರ್ತಿಯಾಗಿ ಎದುರುಗಡೆ ಬಂದ. ತೌ ವಿಭೀಷಣ ಸುಗ್ರೀವೌ ಹನುಮಾಂಜಾಂಬವಾನ್ನಲಃ ಋಕ್ಷರಾಜಸ್ತಥಾ ನೀಲೋ ಲಕ್ಷ್ಮಣಶ್ಚಾನ್ವಯುಸ್ತದಾ. ವಿಭೀಷಣ, ಸುಗ್ರೀವ, ಹನುಮಂತ, ಜಾಂಬವಂತ, ನಲ, ನೀಲ, ಲಕ್ಷ್ಮಣ ಇಷ್ಟೂ ಜನ ಅವನನ್ನು ಹಿಂಬಾಲಿಸಿದರು. ತತಃಪಶ್ಚಾತ್ ಸುಮಹತಿ ಪೃತನರ್ಕ್ಷವನೌಕತಾಂ ಪ್ರಚ್ಛಾದ್ಯ ಮಹತೀಂ ಭೂಮಿಂ ಅನುಯಾತಿ ಸ್ಮ ರಾಘವಂ. ಇನ್ನು ಉಳಿದ ಆ ದೊಡ್ಡ ಪಡೆ ಸೇನೆ ಸ್ವಲ್ಪ ಸ್ವಲ್ಪವೇ ಮುಂದುವರಿತು. ಶೈಲಶೃಂಗಾಣಿ ಶತಶಃ ಪ್ರವೃದ್ಧಾಂಶ್ಚ ಮಹೀರುಹಾನ್ ಜಗೃಹು ಕುಂಜರ ಪ್ರಖ್ಯಾಹ ವಾನರ ಪರವಾರಣಾಹ. ದೊಡ್ಡ ದೊಡ್ಡ ಬಂಡೆಗಳನ್ನು ಕಪಿಗಳು ಹಿಡಿದಿದ್ದಂತೆ. ತೌತ್ವದೀರ್ಘೇಣ ಕಾಲೇನ ಭ್ರಾತರೌ ರಾಮ ಲಕ್ಷ್ಮಣೌ ರಾವಣಸ್ಯ ಪುರೀಂ ಲಂಕಾಂ ಆಸೇದತುರರಿಂದಮೌ. ಇನ್ನು ತೀರ ಹತ್ತಿರಕ್ಕೆ ಬಂದು ನಿಂತಿದ್ದಾರೆ. ಅವರಿಗೆ ನಗರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಲಂಕೆ. ಪತಾಕಾಮಾಲಿನೀಂ ರಮ್ಯಾಂ ಉದ್ಯಾನವನಚೋಭಿತಾಂ ಚಿತ್ರವಪ್ರಾಂ ಸುದುಷ್ಪ್ರಾಪಾಂ ಉಚ್ಚೈ ಪ್ರಾಕಾರ ತೋರಣಾಂ. ಪತಾಕೆಗಳ ಮಾಲೆಯೇ ಇತ್ತು. ಉದ್ಯಾನ ಉಪಶೋಭಿತಾಂ, ಉದ್ಯಾನದಿಂದ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ಒಳ್ಳೆಯ ಗೋಡೆ, ಬೇರೆಯವರಿಗೆ ತಲುಪಲಿಕ್ಕಾಗದ ಪ್ರಾಕಾರ, ದೇವತೆಗಳಿಂದಲೂ ಅದು ದುರ್ಧರ್ಷ. ಅದನ್ನು ಹಾಳು ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ಯುದ್ಧಕ್ಕಾಗಿ ಹೋಗಬೇಕಾದ್ರೆ ಆ ಕೋಟೆ ಹಾಳಾಗಲೇಬೇಕು. ರಾಮವಾಕ್ಯದಿಂದ ಪ್ರಚೋದಿತರಾಗಿ ನೆವಿಶಂತ ಸುಮ್ಮನೆ ಇದ್ದಾರೆ. ಲಂಕಾಯ ಸ್ತುತ್ತರದ್ವಾರಂ ಶೈಲಶೃಂಗಮಿವೋನ್ನತಂ ರಾಮಸ್ಸಹಾನುಜೋ ಧನ್ವಿ ಜುಗೋಪಚರುರೋಧಚ. ಉತ್ತರ ದ್ವಾರವನ್ನು ರಾಮ ಮುತ್ತಿಗೆ ಹಾಕಿದ. ಯಾಕೆಂದ್ರೆ ಅಲ್ಲಿ ರಾವಣ ಬರ್ತಾನೆ ಅಂತ ಗೊತ್ತಾಗಿತ್ತು. ಲಂಕಾಂ ಉಪನಿವಿಷ್ಟಸ್ತು ರಾಮೋ ದಶರಥಾತ್ಮಜಃ ಉತ್ತರದ್ವಾರಮಾತಾದ್ಯ ಯತ್ರ ತಿಷ್ಠತಿ ರಾವಣಃ ನಾನ್ಯೋ ರಾಮಾದ್ಧಿತದ್ವಾರಂ ಸಮರ್ಥ ಪರಿರಕ್ಷಿತುಂ. ರಾಮನನ್ನು ಹೊರತುಪಡಿಸಿದರೆ ರಾವಣನನ್ನ ಎದುರಿಸಬಲ್ಲವ ಇನ್ನಾರು? ಅದರಿಂದಾಗಿ ಆ ಜಾಗ ಇದೆಯಲ್ಲ, ಲಘೂನಾಂ ತ್ರಾಸಜನನಂ, ಪುಕ್ಕಲರ ಎದೆಗೂಡು ಸಿಡಿದು ಹೋಗ್ತಾ ಇತ್ತು. ಆ ತರಹದ ಸದ್ದು ಕೇಳಿ ಬರ್ತಾ ಇದೆ. ದಾನವರಿಂದ ತರತರದ ಆಯುಧಗಳನ್ನು ಹಿಡಿದಿದ್ದಾರೆ.
ದದರಶಾಯುಧಜಾಲಾನಿ ತಥೈವ ಕವಚಾನಿ ಚ ಪೂರ್ವಂತು ದ್ವಾರಮಾತಾದ್ಯ ನೀಲೋ ಹರಿಚಮೂಪತಿ. ಆಮೇಲೆ ನೀಲ ಏನಿದ್ದಾನೆ ಪೂರ್ವದ್ವಾರಕ್ಕೆ ತೆರಳಿದ. ಮೈಂದ ವಿವಿಧರು ಅವನಿಗೆ ಸಹಾಯಕರಾಗಿ ಇದ್ರು. ಅಂಗದ ದಕ್ಷಿಣ ದ್ವಾರದಲ್ಲಿ ನಿಂತುಕೊಂಡ. ಋಷಭ, ಗವಾಕ್ಷ, ಗಜ, ಗವಯ ಅನ್ನುವವರು ಅವನಿಗೆ ಜೊತೆಯಲ್ಲಿದ್ದರು. ಹನುಮಾನ್ ಪಶ್ಚಿಮದ್ವಾರಂ ರರಕ್ಷ ಬಲವಾನ್ ಕಪಿಹಿ. ಹನುಮಂತ ಪಶ್ಚಿಮ ದ್ವಾರದಲ್ಲಿ ನಿಂತಿದ್ದ. ಪ್ರಜಂಘತ ರಥಾಭ್ಯಾಂಚ, ಪ್ರಜಂಘ ತರಸ ಅಂತ ಇಬ್ಬರು ಕಪಿಗಳು ಅವರಿದ್ರು. ಎಲ್ಲರಿಗೂ ನಡುವೆ ಎಲ್ಲರೂ ಕಾಣುವ ಹಾಗೆ ಸುಗ್ರೀವ ನಿಂತಿದ್ದ. ಹೀಗೆ ಎಲ್ಲ ಕಪಿಗಳು, ಕೋಟ್ಯಂತರ ಕಪಿಗಳು ಒಂದೆಡೆ ಸೇರಿದ್ರು. ಶಾಸನೇನ ತುರಾಮಸ್ಯ ಲಕ್ಷ್ಮಣಸ್ಸ ವಿಭೀಷಣ. ಲಕ್ಷ್ಮಣ ಮತ್ತೆ ವಿಭೀಷಣ ಅವರಿಬ್ಬರು ನೋಡ್ತಾ ಇರ್ತಿದ್ರು. ಇವರೆಲ್ಲರನ್ನ ನೋಡುವ ಸಲುವಾಗಿ ಸುಷೇಣ, ಜಾಂಬವಂತ, ಸುಗ್ರೀವ ಅವರೆಲ್ಲ ನಡುವೆ ಎಲ್ಲವೂ ಕಾಣುವ ಹಾಗೆ ನಿಂತಿದ್ರು. ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಬಲ, ಅದ್ಭುತವಾದ ಬಲ. ಅದನ್ನು ನೋಡಿ ರಾಕ್ಷಸ ವಿಸ್ಮಯಂ ಜಗ್ಮುಹು ಸಹಸಾಭಿನಿಪೀಡಿತಾ. ಒಂದು ಹಂತದಲ್ಲಿ ರಕ್ಕಸರಿಗೂ ಅಚ್ಚರಿಯಾಯಿತಂತೆ. ಇದೇನಿದು ಕಪಿಗಳು ಅಂತಂದ್ರೆ ಯಾವ ಥರದವರಿದ್ದಾರೆ? ನಾವು ಏನೋ ದುರ್ಬಲರು ಅಂತ ಅಂದ್ಕೊಂಡಿದ್ವಿ, ಅತ್ಯಂತ ಪ್ರಬಲರಾಗಿದ್ದಾರೆ. ಮಹಾನ್ ಶಬ್ದೋ ಭವತ್ತತ್ರ ಬಲೌಘಸ್ಯಾಭಿವರ್ತತಃ. ದೊಡ್ಡ ಸದ್ದಾಯ್ತಂತೆ. ಕಪಿಗಳ ಗುಡುಗಿಗೆ, ಕಪಿಗಳ ಗರ್ಜನೆಗೆ ಲಂಕೆ ಅಲುಗಿದಂತಾಯಿತು. ರಾಘವಸ್ತನ್ನಿವಿಶ್ಯೈವಂ ಸ್ವಸೈನ್ಯಂ ರಕ್ಷಸಾಂವಧೇ ಸಮ್ಮಂತ್ರ್ಯ ಮಂತ್ರಿಭಿಃ ಸಾರ್ಧಂ ನಿಶ್ಚಿತ್ಯ ಚ ಪುನಃ ಪುನಃ. ರಾಘವ ಏನು ಮಾಡಿದ? ಶ್ರೀರಾಮ ನೋಡಿ ಮಂತ್ರಿಗಳ ಜೊತೆಗೆ ಮತ್ತೆ ಮತ್ತೆ ಯೋಚನೆ ಮಾಡಿ ಆನಂತರ್ಯಮಭಿಪ್ರೇಪ್ಸು ಕ್ರಮಯೋಗಾರ್ಥ ತತ್ವವಿತ್ ವಿಭೀಷಣಸ್ಯಾನುಮತೆ ರಾಜಧರ್ಮಮನುಸ್ಮರನ್. ಯಾವಾಗಲೇ ಆಗಲಿ ಇನ್ನೊಂದು ಸರ್ತಿ ಒಂದು ಚಾನ್ಸ್ ಕೊಡಬೇಕು ಅಂತ ಅನ್ನಿಸಿ ವಿಭೀಷಣನ ಒಂದು ಜೊತೆ ಸಮಾಲೋಚನೆ ಮಾಡಿ ಅಂಗದಂ ವಾಲಿತನಯಂ ಸಮಾಹೂಯೇದಮಬ್ರವೀತ್. ವಾಲಿಯ ಮಗ ಅಂಗದನನ್ನ ನುಡಿದ, ಕರೆದು ಗಚ್ಚ ಸೌಮ್ಯ ದಶಗ್ರೀವಂ ಬ್ರೂಹಿ ಮಧ್ವಚನಾತ್ಕಪೇ ಲಂಘಯಿತ್ವಾ ಪುರೀಂ ಲಂಕಾಂ ಭಯಂ ತ್ಯಕ್ತ್ವಾ ಗತವ್ಯಥಃ ಭ್ರಷ್ಟಶ್ರೀಕಂ ಗತೈಶ್ವರ್ಯಂ ಮುಮೂರ್ಷಾ ನಷ್ಟಚೇತನಂ. ನೋಡು ಅಂಗದ, ನೀನು ರಾವಣನ ಬಳಿಗೆ ಹೋಗಬೇಕು. ರಾಮನ ಮಾತು ಅಂತ ನನ್ನ ಮಾತುಗಳನ್ನು ಅವನಿಗೆ ತಲುಪಿಸ್ಬೇಕು. ಏನಂತ? ಅವನು ಹೇಗಾಗಿದ್ದಾನೆ ಗೊತ್ತಾ? ಭ್ರಷ್ಟಶ್ರೀಕಂ. ಅವನ ಮುಖದಲ್ಲಿ ಇರುವ ಕಳೆ ಹೋಗಿದೆ, ಅವನ ಒಡೆತನ ನಾಶ ಆಗಿದೆ. ಮುಮೂರ್ಷಾ ನಷ್ಟಚೇತನಂ, ಸಾವಿನ ಕಡೆಗೆ ವೇಗವಾಗಿ ಸಾಗುತ್ತಾ ಇದ್ದಾನೆ. ಅಂತಹ ರಾವಣನನ್ನ ಕುರಿತು ನೀನು ಹೇಳಬೇಕು. ಋಷೀಣಾಂ ದೇವತಾನಾಂಚ ಗಂಧರ್ವಾಪ್ಸರಸಾಂ ತಥಾ ನಾಗಾನಾಮಥ ಯಕ್ಷಾಣಾಂ ರಾಜ್ಞಾಂಚ ರಜನೀಚರ ಯಶ್ಚ ಪಾಪಂ ಕೃತಂ ಮೋಹಾದವಲಿಪ್ತೇನ ರಾಕ್ಷಸ ನೂನಂ ತೇ ವಿಗತೋ ದರ್ಪಃ ಸ್ವಯಂಭೂವರದಾನಜಃ. ನೋಡು, ಋಷಿಗಳನ್ನು ಕೊಂದಿದ್ದಿ, ದೇವತೆಗಳನ್ನು ಕಾಡಿದ್ದಿ, ಗಂಧರ್ವರನ್ನ ಕೊಂದಿದ್ದಿ, ಅಪ್ಸರೆಯರನ್ನು ಕಾಡಿದ್ದಿ, ನಾಗರನ್ನ ಬಳಲಿಸಿದ್ದಿ, ಯಕ್ಷರನ್ನ ಓಡಿಸಿದ್ದಿ. ಯಚ್ಚ ಪಾಪಂ ಕೃತಂ ಮೋಹಾತ್. ಯಾವುದೋ ಮೋಹದಿಂದ ನನಗಾರೂ ಸಮರಿಲ್ಲ ಅಂತ ಹೇಳಿ ಬಹಳ ಪಾಪಗಳನ್ನು ಮಾಡಿದ್ದೆ. ಆದರೆ ಇವತ್ತು ಅದೆಲ್ಲದಕ್ಕೆ ಬಡ್ಡಿ ಸಮೇತ ತಿರುಗಿಸಿಕೊಡ್ತೇನೆ. ತಸ್ಯ ಪಾಪಸ್ಯ ಸಂಪ್ರಾಪ್ತ ವ್ಯುಷ್ಟಿರದ್ಯ ದುರಾತದ. ಆ ಬಡ್ಡಿ ನಿನಗೆ ತಪ್ಪೋದೇ ಇಲ್ಲ. ಇದು ಇವರು ಹೇಳ್ತಾ ಇರೋದು. ವ್ಯುಷ್ಟಿ ಅಂತ ಕರೀತಾರೆ ಬಡ್ಡಿಯನ್ನ. ಮೀಟರ್ ಬಡ್ಡಿ ಅಂತಾರಲ್ಲ, ಸಂಸ್ಕೃತದಲ್ಲಿ ವ್ಯುಷ್ಟಿ ಅಂತ ಕರೀತಾರೆ. ಅದು ಒಂದು ಪರಿಭಾಷೆ ಇದೆ, ಆದರೆ ಅದು ಲೆಕ್ಕ ಹಾಕಬೇಕಾದ್ರೆ ಮಾತ್ರ ಬಳಸ್ತಾ ಇದ್ರು. ಈಗ ಅದೆಲ್ಲ ಹೋಗಿದೆ. ಚಕ್ರ, ಅದು ಮನುಸ್ಮೃತಿ
ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲೇ ಹೇಳಬೇಕಾದ್ರೆ ಚಕ್ರಋಣ, ಚಕ್ರವೃದ್ಧಿ, ವೃದ್ಧಿ ಅಂದರೆ ಬಡ್ಡಿ, ಚಕ್ರವೃದ್ಧಿ, ಕಾಲವೃದ್ಧಿ, ಮತ್ತು ಕ್ಷಯವೃದ್ಧಿ, ಸಂಪದ್ವೃದ್ಧಿ, ಹೀಗೆ ಹಲವಾರು ವೃದ್ಧಿಗಳನ್ನು ಮನುಸ್ಮೃತಿಯ ಕಾಲದಲ್ಲೇ ಹೇಳ್ತಾರೆ. ಹೀಗಾಗಿ ಇವತ್ತು ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಅದೇನು ಆಶ್ಚರ್ಯವೇ ಅಲ್ಲ, ಯಾಕೆಂದರೆ ಅದು ಮೊದಲಿಂದ ಇದೆ. ಯಾಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿಯಲ್ಲಿಯೇ ಆ ಪರಿಭಾಷೆಗಳಿದೆ. ವಿಶೇಷತಃ ನಾರದ ಸ್ಮೃತಿಯಲ್ಲಿ ಈ ಫೈನಾನ್ಸ್ ಬಗ್ಗೆನೇ ಜಾಸ್ತಿ ಇರೋದು. ಇರಲಿ. ಅದರಿಂದಾಗಿ ವಿಷ್ಟಿ ಅಂತಂದ್ರೆ ಚಕ್ರಬಡ್ಡಿಯ ಬಡ್ಡಿ ಎಲ್ಲ ತಿರುಗಿಸಿ ಕೊಡ್ತೇನೆ ಅಂದ ರಾಮ. ಇದನ್ನ ಪಂಡಿತಾಚಾರ್ಯರು ಹೇಳಬೇಕಾದ್ರೆ ಎಲ್ಲವೂ ಸ್ತ್ರೀ ಚೌರ್ಯೇಣ ನವೀಕೃತ ಅಂತಾರೆ. ಎಲ್ಲ ಇತ್ತು, ಎಲ್ಲರಿಗೂ ಮರ್ತೋಗ್ತಾ ಇತ್ತು. ನೀನೀಗ ಒಂದು ಹೆಣ್ಣನ್ನು ಅಪಹರಿಸಿದೆಯಲ್ಲ, ಅದೆಲ್ಲ ರಿನ್ಯೂವಲ್ ಮಾಡ್ಕೊಂಡಾಗ ಆಗ್ಬಿಡ್ತು ಅಂತ. ಯಸ್ಯ ದಂಡಧರಸ್ತೇಹಂ ದಾರಾಹರಣಕರ್ಚಿತಃ ದಂಡಂ ಧಾರಯಮಾಣಸ್ತು ಲಂಕಾದ್ವಾರೇ ವ್ಯವಸ್ಥಿತಃ. ನಿನ್ನ ಆ ಎಲ್ಲ ತಪ್ಪಿಗೆ ಶಿಕ್ಷೆ ಕೊಡಲಿಕ್ಕಾಗಿ ನನ್ನ ಹೆಂಡತಿಯನ್ನ ಅಪಹರಿಸಿದೆ ಅನ್ನುವ ನೆಪವನ್ನೇ ಇಟ್ಕೊಂಡು ಬರ್ತಾ ಇದ್ದೇನೆ. ಸ್ಪಷ್ಟ. ಪದವೀಂ ದೇವತಾನಾಂಚ ಮಹರ್ಷೀಣಾಂಚ ರಾಕ್ಷಸ ರಾಜರ್ಷೀಣಾಂಚ ತರವೇಚಾಂ ಗಮಿಚ್ಛಸಿ ಯುಧಿಷ್ಠಿರ. ನೋಡಪ್ಪ, ಯುದ್ಧದಲ್ಲಿ ಇದ್ದು ನನ್ನ ಮುಂದೆ ಸತ್ರೆ ತಾತ್ಕಾಲಿಕವಾಗಿ ಯುದ್ಧದಿಂದ ಏನು ವೀರಸ್ವರ್ಗ ಸಿಗಬೇಕು ಅದು ಸಿಗತ್ತೆ. ಎಲ್ಲ ಮಹರ್ಷಿಗಳ ರಾಜರ್ಷಿಗಳನ್ನು ನೀನು ಯಾರನ್ನ ಹಿಂದೆ ಎಲ್ಲ ಕೊಂದಿದೀಯಲ್ಲ ಅವರ ಲೋಕಕ್ಕೆ ನೀನು ಹೋಗ್ತೀಯ. ಬಲೇನ ಏನ ವೈ ಸೀತಾಂ ಮಾಯಯ ರಾಕ್ಷಸಾಧಮ ಮಾಮತಿಕ್ರಮಯಿತ್ವಾತ್ವಂ ಹೃತವಾನ್ ಸ್ತನ್ನಿದರ್ಚಯ. ಅದೇ ಬಲದಿಂದ ನೀನು ಮಾಮತಿಕ್ರಮಯಿತ್ವ ನನ್ನನ್ನು ದಾಟಿ ಸೀತೆಯನ್ನು ತೆಗೆದುಕೊಂಡು ಹೋದೆ. ಈಗ ಆ ಬಲವನ್ನ ಇಲ್ಲಿ ತೋರಿಸು. ಅರಾಕ್ಷಸಮಿಮಂ ಲೋಕಂ ಕರ್ತಾಸ್ಮಿ ನಿಶಿತೈಶ್ವರೈಃ ನಚೇಚ್ಛರಣಮಭ್ಯೇಷಿ ತಾಮಾದಾಯತು ಮೈಥಿಲೀಂ. ನೀನು ಸೀತೆಯನ್ನು ಒಪ್ಪಿಸದಿದ್ದರೆ ರಾಕ್ಷಸರೇ ಇಲ್ಲದಂತೆ ಮಾಡ್ತೇನೆ ಅಂತ. ನೋಡಿ, ರಾಮನಿಗೆ ಮಾತ್ರ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ಅಂತ ಹಾಡೋದು. ಯಾಕೆ? ಕೃಷ್ಣ ಅಲ್ವಾ ರಾಕ್ಷಸ ಶತ್ರು ಅಲ್ವಾ? ಹೌದು. ಆ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ ಎಲ್ಲ ಮನುಷ್ಯರಲ್ಲೇ ಬಂದ್ಕೊಂಡ್ಬಿಟ್ಟಿದ್ರು. ರಾಕ್ಷಸರು ಪ್ರತ್ಯೇಕವಾಗಿರಲಿಲ್ಲ. ಎಷ್ಟೋ ಜನ ರಾಜರಾಗ್ಬಿಟ್ಟಿದ್ರು, ಎಷ್ಟೋ ಜನ ಸನ್ಯಾಸಿಗಳಾಗ್ಬಿಟ್ಟಿದ್ರು. ಚಾರ್ವಾಕ ಅಂತ ಒಬ್ಬ ಇರಲಿಲ್ವೇ? ದುರ್ಯೋಧನನ ಫ್ರೆಂಡು ಚಾರ್ವಾಕ ಅಂತ ಅವನ ಹೆಸರು. ಅದರಿಂದಾಗಿ ಆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಕೃಷ್ಣನ ಕಾಲದಲ್ಲಿ ಹಸುಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಎಲ್ಲ ಕಡೆ ಅವರು ಮರವಾಗಿ, ಕಡೆಗೆ ಮರವಾಗಿ ಸೇರ್ಕೊಂಡಿದ್ದ ಉಗ್ರಾಸುರ ಅಂತ. ಕುದುರೆಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ ಕೇಶಿ ಅಂತ. ಅದರಿಂದಾಗಿ ರಾಮ ಯಾಕೆ ರಾಕ್ಷಸ ಶತ್ರು ಅಂದ್ರೆ ಪ್ರಕಟವಾಗಿದ್ರು ಅಂತ. ಕೃಷ್ಣ ಅಲ್ವಾ ಅಂದ್ರೆ ಹೌದು, ರಾಕ್ಷಸ ಶತ್ರುವೆ. ಆದರೆ ಅವರು ತಮ್ಮ ಹೊರಮೈಯನ್ನ ಬಿಟ್ಟು ಎಲ್ಲರೂ ಕೂಡ ನಗರದಲ್ಲಿ ಸೊಫೆಸ್ಟಿಕೇಟೆಡ್ ಆಗಿ ನಾಗರಿಕರಾಗ್ಬಿಟ್ಟಿದ್ರು. ಯಾರೋ ಒಬ್ರು ಮಾಂತ್ರಿಕರು ಹೇಳ್ತಾ ಇದ್ರು, ನೋಡಿ ಆ ಎಸ್ಟೇಟು, ಅದ್ಯಾವ ಎಸ್ಟೇಟು ಅಂತ ಹೇಳಲ್ಲ ನಾನು, ಆ ಎಸ್ಟೇಟ್ನಲ್ಲಿ ಕಾಶ್ಮೋರ ಶಾಕ್ಮೋರಾಗಳೆಲ್ಲ ಇತ್ತು. ಜನ ಜಾಸ್ತಿಯಾಗಿ ಅದನ್ನೆಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಜನರಲ್ಲಿ ಅಂತಹ ಪ್ರವೃತ್ತಿಗಳೆಲ್ಲ ಸೇರ್ಕೊಂಡ್ಬಿಟ್ಟಾಗ ಅವುಗಳು ಸುಮ್ಮನೆ ಡಮ್ಮಿ ಅಂತ ಅನಿಸ್ಬಿಡುತ್ತಂತ ಅವುಗಳಿಗೆ. ಸತ್ಯ ಹೇಳಿದ್ದವರು. ಅದರಿಂದಾಗಿ ಬಲೇನ ಏನ ವೈ ಅರಾಕ್ಷಸ ಮಿಮಂ ಲೋಕಂ ರಾಘವ ರಾಘವ ರಾಕ್ಷಸ ಶತ್ರು. ಈ ಲೋಕವನ್ನ ರಾಕ್ಷಸರಿಲ್ಲದಂತೆ ಮಾಡಿಬಿಡ್ತೇನೆ. ನಚೇಚ್ಛರಣಮಭ್ಯೇಷಿ ತಾಮಾದಾಯತು ಮೈಥಿಲೀಂ. ಧರ್ಮಾತ್ಮ ರಾಕ್ಷಸ ಶ್ರೇಷ್ಠ ಸಂಪ್ರಾಪ್ತೋಯಂ ವಿಭೀಷಣ
ಲಂಕೈಶ್ವರ್ಯಮಿದಂ ತ್ರೀಮಾನ್ ಧ್ರುವಂ ಪ್ರಾಪ್ನೋತ್ಯ ಕಂಟಕಂ. ನೀನು ಬರಲಿಲ್ಲ ಅಂತಾದರೆ ನಿನ್ನ ಬದಲು ವಿಭೀಷಣ ಕೂಡುತ್ತಾನೆ. ಅವನು ಧರ್ಮಾತ್ಮ. ನನಗೆ ರಾಕ್ಷಸರು ಅಂದರೆ ಸಿಟ್ಟಿಲ್ಲ. ರಾಕ್ಷಸರಲ್ಲಿ ಧರ್ಮಿಷ್ಠರಿದ್ರೆ ಯಾಕೆ ಸಿಟ್ಟು ಮಾಡ್ಕೋಬೇಕು? ನೀನು ರಾಕ್ಷಸ ಅಂತ ಹೇಳಿ ಸಿಟ್ಟಲ್ಲ, ಅಧರ್ಮಿಷ್ಠ ಅಂತ ಹೇಳಿ ನಿನ್ನನ್ನು ಹೊಡಿಲಿಕ್ಕೆ ಬಂದಿದ್ದೀನಿ. ಅದರಿಂದ ಈ ವಿಭೀಷಣ ಎಲ್ಲ ಲಂಕೆಯ ಒಡೆತನವನ್ನು ಹೊಂದುತ್ತಾನೆ. ನಹಿ ರಾಜ್ಯಮ ಧರ್ಮೇಣ ಭೋಕ್ತುಂ ಕ್ಷಣಮಪಿ ತ್ವಯಾ ಶಕ್ಯಂ ಮೂರ್ಖ ಸಹಾಯೇನ ಪಾಪೇನ ವಿದಿತಾತ್ಮನಾ. ರಾಜ್ಯವನ್ನು ಅಧರ್ಮದಿಂದ ಭೋಗಿಸಬೇಡ. ಮೂರ್ಖರೇ ನಿನ್ನ ಜೊತೆಗಿರುವವರು. ಮೂರ್ಖರ ಸಲಹೆಗಳು, ಅತ್ಯಂತ ಮೂರ್ಖತೆಯಿಂದ ಕೂಡಿದ ನಡವಳಿಕೆ, ಪಾಪಿಷ್ಠ, ಇದೆಲ್ಲ ಸರಿ ಹೋಗ್ತಾ ಇಲ್ಲ. ಯುದ್ಧಸ್ವಮಾಧೃತಿಂ ಕೃತ್ವಾ ಶೌರ್ಯಮಾಲಂಬ್ಯ ರಾಕ್ಷಸ ಮಚ್ಚರೈಸ್ತ್ವಂ ರಣೇ ಚಾಂತಃ ತತಃ ಶಾಂತೋ ಭವಿಷ್ಯತಿ. ಅದರಿಂದಾಗಿ ಶೌರ್ಯವನ್ನು ಅವಲಂಬಿಸಿ ಧೈರ್ಯವನ್ನು ಆಂತು ಯುದ್ಧ ಮಾಡು. ನನ್ನ ಬಾಣಗಳಿಂದ ಶಾಂತನಾಗುತ್ತೀಯ. ಯದ್ಯಾ ವಿಚತಿ ಲೋಕಾನ್ ಸ್ತ್ರೀನ್ ಪಕ್ಷೀಭೂತೋ ನಿಚಾಚರ ಮಮ ಚಕ್ಷುಷ್ಪಥಂ ಪ್ರಾಪ್ಯ ನ ಜೀವನ್ ಪ್ರತಿಯಾಸ್ಯಸಿ. ಪಕ್ಷಿಯಾಗಿ 3 ಲೋಕವನ್ನ ತಿರುಗಾಡು ನನ್ನಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ. ಆದರೆ ನನ್ನ ಕಣ್ಣಿನಿಂದ ನೀನು ತಪ್ಪಿಸ್ಕೊಳ್ಳಿಕ್ಕಾಗೋದೇ ಇಲ್ಲ. ಬ್ರವೀಮಿತ್ವಾಂ ಹಿತಂ ವಾಕ್ಯಂ ಕ್ರಿಯತಾಂ ಔರ್ಧ್ವದೈಹಿಕಂ ಸುದೃಷ್ಟಾ ಕ್ರಿಯತಾಂ ಲಂಕಾ ಜೀವಿತಂತೆ ಮಯಿ ಸ್ಥಿತಂ. ಒಳ್ಳೇದು ಹೇಳ್ತಾ ಇದ್ದೀನಿ ಕೇಳು. ನೀನು ನಿನ್ನ ಶ್ರಾದ್ದ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಸುದೃಷ್ಟಾ ಕ್ರಿಯತಾಂ ಲಂಕಾಂ, ಕಡೇ ಬಾರಿ ಲಂಕೆಯನ್ನು ಕಣ್ಣು ತುಂಬಿಕೋ. ಯಾಕೆಂದ್ರೆ ಇನ್ನು ಮುಂದೆ ನೀನಿರೋದಿಲ್ಲ. ಇತ್ಯುಕ್ತಸ್ತುತಾರೇಯೋ ರಾಮೇಣ ಕ್ಲಿಷ್ಟಕರ್ಮಣ ಜಗಾಮಾಕಾಶಮಾವಿಶ್ಯ ಮೂರ್ತಿಮಾನಿವ ಹವ್ಯವಾಟ್. ಈ ರೀತಿಯಾಗಿ ನುಡಿದು ಕಪಿ ಹೇಳಿದಾಗ ಅಂಗದ ಈ ಸರ್ತಿ ಹೊರಟ ರಾವಣನ ಆಸ್ಥಾನಕ್ಕೆ. ಮಣೇಕ್ಷ, ಜನರಲ್ ಮಣೇಕ್ಷ ಅತ್ಯಂತ ಧಾರ್ಷ್ಟ್ಯದ ಸೇನಾಧಿಕಾರಿ. ಯಾರ ಮಾತು ಕೇಳ್ತಾ ಇರಲಿಲ್ಲ. ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅವರು ಹೇಳ್ತಾ ಇದ್ರಂತೆ, ಕಡೆಯ ದಂಡನಾಯಕ ನಾನು. ಯುದ್ಧ ಶುರು ಮಾಡುವ 20 ನಿಮಿಷ ಮೊದಲು ನಾನು ಫೋನ್ ಮಾಡಿ ಸರೆಂಡರ್ ಆಗ್ಲಿಕ್ಕೆ ಹೇಳಿದೆ. ಯಾರು ಕೇಳಲಿಲ್ಲ, ಆಮೇಲೆ ಮುಂದುವರದೆ ಅಂತ. ಅದಕ್ಕೆ ಯಾರೋ ಒಬ್ರು ಹೇಳಿದ್ರಂತೆ, ಇಲ್ಲ ಇದೀಗಾಗಲೇ ರಾಮ ಮಾಡಿಬಿಟ್ಟಿದ್ದಾನೆ, ಯುದ್ಧ ಶುರು ಆಗೋದಕ್ಕೆ ಒಂದು 20 ನಿಮಿಷ ಕಾಲು ಗಂಟೆ ಮೊದಲು ಅಂಗದನನ್ನು ಕಳುಹಿಸಿದ್ದಾನೆ ಅಂತ. ಅದಕ್ಕೆ ಅವ್ರ ರಿಯಾಕ್ಷನ್ ಏನಿತ್ತೋ ಗೊತ್ತಿಲ್ಲ, ಆದರೆ ಹೇಳಿದ್ರಂತೆ. ಸೋತಿಪತ್ಯ ಮುಹೂರ್ತೇನ ಶ್ರೀಮಾನ್ ರಾವಣ ಮಂದಿರಂ ದದರ್ಶಾಸೀನಮವ್ಯಗ್ರಂ ರಾವಣಂ ಸಚಿವೈ ಸಹ. ಅವನು ಜಿಗಿದ, ರಾವಣನ ಮನೆಯನ್ನ ಹೊಕ್ಕ. ರಾವಣ ಅಲ್ಲಿ ಸಚಿವರ ಜೊತೆಗೆ ಕುಳಿತಿದ್ದ. ತತಸ್ತಸ್ಯಾ ವಿದೂರೇಣ ನಿಪತ್ಯ ಹರಿಪುಂಗವಃ ದೀಪ್ತಾಗ್ನಿ ಸದೃಶಸ್ತಸ್ಥೌ ಅಂಗದ ಕನಕಾಂಗದ. ಅವರೆಲ್ಲರೂ ಸಾಗಿದಾಗ ಅಂಗದ ನುಡಿದ, ತದ್ರಾಮ ವಚನಂ ಸರ್ವಂ ಅನ್ಯೂನಾಧಿಕಮುತ್ತಮಂ ಸಾಮಾತ್ಯಂ ಶ್ರಾವಯಾಮಾತ ನಿವೇದ್ಯಾತ್ಮಾನಮಾತ್ಮನಾಂ. ಆ ರಾಮನ ಮಾತನ್ನ ಅನ್ಯೂನ ಅನಧಿಕವಾಗಿ ನುಡಿದ. ಒಂದು ತಪ್ಪಲಿಲ್ಲ, ಇನ್ನೊಂದು ಸೇರಿಸಲಿಲ್ಲ, ಒಂದನ್ನು ಬಿಡಲಿಲ್ಲ, ಯಾವುದನ್ನು ಮರಿಲಿಲ್ಲ, ತನ್ನ ಜೇಬಿಂದ ತೆಗೆದು ಹಾಕಲಿಲ್ಲ. ರಾಮ ಏನು ಹೇಳಿದ ಅದನ್ನು ನುಡಿದ. ಏನಂತ ಹೇಳಿದ? ತನ್ನನ್ನು ಮೊದಲು ಹೇಳಿಕೊಂಡ. ದೂತೋಹಂ ಕೋತಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ವಾಲಿಪುತ್ರೋಂಗದೋ ನಾಮ ಯದಿತೇ ಶ್ರೋತ್ರಮಾಗತಃ.
ನಾನು ಅಕ್ಲಿಷ್ಟ ಕರ್ಮಣ, ಯಾವುದೇ ಕೆಲಸವನ್ನ ದಣಿವಿರದೆ ಮಾಡುವ ಕೋಸಲದ ದೊರೆ ಶ್ರೀರಾಮನ ರಾಯಭಾರಿ. ವಾಲಿಪುತ್ರೋಂಗದೋ ನಾಮ, ನನ್ನ ಹೆಸರು ಅಂಗದ, ವಾಲಿಯ ಮಗ ಅನ್ಕೊಳ್ತೇನೆ. ನೀನೀಗಾಗಲೇ 2-3 ಬಾರಿ ನನ್ನ ಬಗ್ಗೆ ಕೇಳಿದಿ ಅಂತ. ಆಹತ್ವಾಂ ರಾಘವೋ ರಾಮ ಕೌಸಲ್ಯಾನಂದವರ್ಧನ ನಿಷ್ಪತ್ಯ ಪ್ರತಿಯುದ್ಧಸ್ವ ನೃಶಂಸ ಪುರುಷೋ ಭವ. ರಾಮ ನುಡಿದಿದ್ದಾನೆ, ಬೇಗ ಬಂದು ಕಾದಾಡು ನೃಶಂಸ, ಓ ಕ್ರೂರನೇ, ಪುರುಷೋಭವ, ಗಂಡಸು ಅಂತ ನಿನ್ನನ್ನು ನೀನು ಸಾಬೀತುಗೊಳಿಸಿಕೋ. ಹಂತಾಸ್ಮಿತ್ವಾಂತಹ ಮಾತ್ಯಂ ಸಪುತ್ರ ಜ್ಞಾತಿ ಬಾಂಧವಂ ನಿರುದ್ವಿಗ್ನಾಸ್ತ್ರಯೋ ಲೋಕಾ ಭವಿಷ್ಯಂತ್ಯ ಹತೆ ತ್ವಯಿ. ನಾನು ನಿನ್ನನ್ನು ಕೊಲ್ಲುತ್ತೇನೆ, 3 ಲೋಕ ನೆಮ್ಮದಿಯಿಂದ ಉಸಿರು ಬಿಡುತ್ತದೆ ನಿನ್ನನ್ನು ಕೊಂದ್ರೆ. ದೇವದಾನವಯಕ್ಷಾಣಾಂ ಗಂಧರ್ವೋರಗ ರಕ್ಷಸಾಂ ಶತ್ರು ಮಧ್ಯೋದ್ಧರಿಷ್ಯಾಮಿ ತ್ವಾಂ ಋಷೀಣಾಂಚ ಕಂಟಕಂ. ಎಲ್ಲಾ ಕಡೆ ನಿಂದೆ ಹಾವಳಿ. ದೇವತೆಗಳು ವರ್ಷ ಶ್ರಾವಣ, ದಾನವರು ವರ್ಷ ಶ್ರಾವಣ, ಯಕ್ಷರು ವರ್ಷ ಶ್ರಾವಣ, ಗಂಧರ್ವರು ವರ್ಷ ಶ್ರಾವಣ, ನಾಗರು ವರ್ಷ ಶ್ರಾವಣ, ರಾಕ್ಷಸರು ವರ್ಷ ಶ್ರಾವಣ. ಎಲ್ಲ ಕಡೆ ಇವ್ರದೇ ಹಾವಳಿ. ಆದರೂ ಶಾಂತಿಪ್ರಿಯ ಅಂತ ಘೋಷಿಸ್ಕೊಳ್ತೀನಿ ನೀನು. ಎಲ್ಲ ಕಡೆ ಎಲ್ಲರ ಜೊತೆಗೂ ಜಗಳ, ಯಾರ ಜೊತೆಗೂ ನೆಮ್ಮದಿಯಿಂದ ಇಲ್ಲ. ನೀನು ಯಾರನ್ನೂ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಟ್ಟಿಲ್ಲ. ಇದು ನಿನ್ನ ಸಾಧನೆ. ಇಡೀ ಜಗತ್ತಿನ ತುಂಬ ಭಯವನ್ನೇ ಉತ್ಪಾದನೆ ಮಾಡ್ತಾ ನೀನಿದ್ದಿ. ಎಲ್ಲ ಕಡೆ ಒಬ್ಬನೇ ವಿಲನ್, ನೀನೇ. ಅದು ಗೊತ್ತಾಯ್ತಾ? ತತಸ್ಸರೋಚಮಾಪನ್ನ ವಿಭೀಷಣಸ್ಯ ಚೈಶ್ವರ್ಯಂ ಭವಿಷ್ಯತಿ ಹತೆ ತ್ವಯಿ ನ ಚೇತ್ ಸತ್ಕೃತ್ಯ ವೈದೇಹೀಂ ಪ್ರಣಿಪತ್ಯ ಪ್ರದಾಸ್ಯಸಿ. ವಿಭೀಷಣನ ಐಶ್ವರ್ಯ, ಈ ವಿಭೀಷಣ ದೊರೆ ಆಗ್ತಾನೆ ನೀನ್ ಸತ್ರೆ. ವಿಭೀಷಣ ದೊರೆ ಆಗೋದಿಲ್ಲ ಯಾವಾಗ ಸೀತೆಯನ್ನ ಸತ್ಕರಿಸಿ ಕೊಟ್ಟರೆ ನನಗೆ ಕೊಡ್ಬೇಕು, ಒಪ್ಪಿಸ್ಬೇಕು. ತತಸ್ಸರೋಚಮ ಇತ್ಯೇವಂ ಪರುಚಂ ವಾಕ್ಯಂ ಬ್ರುವಾಣೆ ಹರಿಪುಂಗವೇ ಅಮರ್ಷವಚಮಾಪನ್ನೋ ನಿಶಾಚರ ಗಣೇಶ್ವರ. ಹಿಡಿರಿ ಅವನ್ನ ಅಂದ. ಇದ್ರ ಮಧ್ಯದಲ್ಲಿ ಒಂದು ಕಥೆ, ಅದು ಹನುಮಂತನಿಗೆ ಹೇಳ್ತಾ ಇದ್ರು ಮೊದಲು, ಇನ್ ಕೆಲವರು ಅಂಗದನಿಗೆ ಹೇಳ್ತಾರೆ. ಅವನು ನನಗಿಂತ ಎತ್ತರದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ಬಾಲ ಸುಳ್ಳಂತ ಸುತ್ತಿಸಿ ಬಾಲದ ಮೇಲ್ಗಡೆ ಕೂತ ಅಂತ. ಅದೇನ್ರಿ ಅಸಂಗತ? ರಾಜ ಈ ಮೇಲ್ಗಡೆನೆ ಕೂತಿರ್ಬೇಕು, ದೂತ ಅವನು ಮುಂದೆ ಬಂದು ಹೇಳಬೇಕು, ಹಾಗೆ ಜಾಗ ಖಾಲಿ ಮಾಡ್ಬೇಕಷ್ಟೇ. ಅದರಲ್ಲಿ ಇವನಿಗಿಂತ ಕೂಡೋದೇನು? ಎಲ್ಲ ರೀತಿಯಿಂದಲೂ ಅನುಚಿತವಾದದ್ದು ಅಲ್ವಾ? ಅವ್ರು ನಮ್ಮನ್ನು ಕಂಡ್ರೆ, ಇವಾಗ ಒಬ್ಬರನ್ನ ಕಂಡ್ರೆ ನಮ್ಗೆ ಆಗದೆ ಇರಬಹುದು, ಆದರೆ ಸ್ಥಾನಕ್ಕೆ ಯೋಗ್ಯವಾದ ಮರ್ಯಾದೆ ಮಾಡಲೇಬೇಕಾಗತ್ತೆ. ಅವರು ಅದೇ ದರ್ಪದಲ್ಲೇ ನೋಡ್ಕೊಳ್ತಾರೆ. ಹಾಗಾದ್ರೆ ನಾಳೆ ನಮ್ಮನ್ನ ಎಲ್ಲೋ ನಿಲ್ಸಿರ್ತಾರೆ ಅಂತ ಕುರ್ಚಿ ತಗೊಂಡೋಗ್ಬಿಡ್ಲಿಕ್ಕಾಗತ್ತಾ? ಏನ್ ಮಾತಾಡ್ತಾ ಇದ್ದಾರೆ ಇವರು? ಏನೇನೋ ಇದೆಲ್ಲ, ಈ ತರಹದ ಕಥೆಗಳೆಲ್ಲ ಶಿಲ್ಪದಲ್ಲಿ ಬೇರೆ ಕೆತ್ಬಿಟ್ಟಿದ್ದಾನೆ ಯಾರೋ ತಲೆ ಕೆಟ್ಟವನು. ಅದನ್ನ ಇಟ್ಕೊಂಡು ನೋಡಿ ಹಿಸ್ಟ್ರಿಯನ್ನು ನಾವು ಹಿಂಗೆ ದಾಖಲಿಸಿದ್ದೇವೆ ಅಂತ ಇವ್ರು ಬೆಂತಟ್ಕೊಳ್ಳಾಟ. ಅದೆಲ್ಲ ಬಿಡಬೇಕಪ್ಪ. ಆ ತೀರಾ ದಡ್ಡತನಗಳನ್ನೆಲ್ಲ ಬಿಡಬೇಕು. ಬಾಲದಿಂದ ಸುತ್ತಿ ಕೂತ್ಕೊಳ್ಳೋ ಕತೆ ಎಷ್ಟು ಅಸಂಗತ ಗೊತ್ತಾ? ಸುಮ್ಮನೆ ಯೋಚನೆ ಮಾಡಿ ನೀವು. ಅವನು ಯಾರೇ ನಮ್ಗೆ ಇಷ್ಟ ಇಲ್ಲದೆ ಇರಬಹುದು, ನ್ಯಾಯಮೂರ್ತಿ ಅಲ್ಲಿರ್ತಾನೆ, ಅವನು ಜಡ್ಜ್ ಮೇಲ್ಗಡೆ ಕೂತ್ಕೊಂಡಿರ್ತಾನೆ, ನಮ್ಮನ್ನ ಕಟಕಟೆಯಲ್ಲಿ ನಿಲ್ಸಿ ಮಾತಾಡ್ತಾನೆ. ನಾನು ಸ್ವಾಭಿಮಾನಿ ನಾನು ಅಂತ ಹೇಳಿ ಕುರ್ಚಿ ತಗೊಂಡೋಗಿ ಮೇಲ್ಗಡೆ ಕೂತ್ಕೊಳ್ಳಿಕ್ಕಾಗತ್ತಾ? ಇದು ಏನೋ ಮಾತುಗಳು. ಹಾಗೇನಿಲ್ಲ, ರಾಜ ಮೇಲ್ಗಡೆನೆ ಕೂತಿರ್ತಾನೆ, ದೂತ ಕೆಳಗಡೆ ಬಂದು ಹೇಳ್ತಾನೆ. ಅದರಿಂದಾಗಿ ಬಾಲದಿಂದ ಆತನ ಮಾಡಿಕೊಳ್ಳುವ ಕಥೆ
ಇಲ್ಲಿ ಬರಲಿಲ್ಲ, ಎಲ್ಲಿಯೂ ಇಲ್ಲ. ಎಲ್ಲಿಯೂ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಯಾವ ಪುರಾಣದ ಮಾತುಗಳಲ್ಲಿಯೂ ಇಲ್ಲ. ಆದರೆ ಈ ತರಹದ ಕಥೆಗಳೆಲ್ಲ ಬೇಕಷ್ಟಿವೆ. ಎಂತೆಂಥದೋ ಕಥೆ ಇದೆ. ತತಸ್ಥರೋಚಮಾಪನ್ನ ಶಶಾಸ ಸಚಿವಾನಸ್ತದ ಗೃಹ್ಯತಾಮಿತಿ ದುರ್ಮೇಧ ವಧ್ಯತಾಮಿತಿ ಚಾತಕೃತ್. ಸಿಟ್ಟು ಮಾಡಿಕೊಂಡು ಹಿಡ್ಕೊಳ್ಳಿ ಕೊಲ್ರಿ ಇಂದ. ಅವನು ದೂತರನ್ನ ಕೊಂದು ಅವನಿಗೆ ಸಖತ್ ಪ್ರಾಕ್ಟೀಸ್. ಅವನಿಗೆ ಕುಬೇರನ ದೂತನನ್ನು ಕೊಂದಿದ್ದ. ಯಾರೇ ದೂತರಾಗಲಿ ಮತ್ತೆ ವಾಪಸ್ಸೇ ಹೋಗ್ತಾ ಇರಲಿಲ್ಲ ಇವನ ಕಡೆಗೆ ಬಂದ್ಬಿಟ್ರೆ. ಇವನ ಕಡೆಗೆ ಹೋದವರು ಒಮ್ಮೆಗನ್ನ ಹಿಂದಿರುಗರು ಅಂತ ದೂತರಿಗೆ ಹೇಳಬೇಕಿತ್ತು. ಗೋಪಾಲದಾಸರು ಅದನ್ನು ಹೇಳಿದ್ದು ದೇವರಿಗೆ. ಒಲಿದಯಾತ ಕಮ್ಮಾಲ ಕುಮಿ ವಾಸುದೇವಗೆ ಅಂತ ಅವರು ಹಾಡುವಾಗ ಹೇಳುದು. ಇವನ ಪುರಕ್ಕೆ, ಇವನ ಪಟ್ಟಣಕ್ಕೆ ಹೋದವರು ಹಿಂದೆ ತಿರುಗೋದೇ ಇಲ್ಲ. ನಚ ಪುನರಾವರ್ತತೆ ಅಂತನ್ನುವ ಒಂದು ಇದನ್ನು ತಲೆಯಲ್ಲಿ ಇಟ್ಕೊಂಡು ಅವರು ಆ ರೀತಿ ಹೇಳಿದ್ದು. ಹಾಗೆ ಇವನು ನಿಜವಾಗಿಯೂ ಇವನ ಪುರಕ್ಕೆ ಹೋದವರು ದೂತರಾಗಿ ವಾಪಸ್ ಬರ್ತಾನೆ ಇರಲಿಲ್ಲ ಅಂತ. ವಾಪಸ್ ಬಂದವರೇ ಇಬ್ಬರು, ಒಬ್ಬ ಹನುಮಂತ, ಇನ್ನೊಬ್ಬ ಅಂಗದ. ರಾವಣಸ್ಯ ವಚಶ್ರುತ್ವ ದೀಪ್ತಾಗ್ನಿಮಿವ ತೇಜತ ಜಗೃಹುಸ್ತಂ ತಥೋ ಘೋರಾಹ ಚತ್ವಾರೋ ರಜನೀಚರಾಹ. ಸೀದಾ ಅವನು ಹೇಳಿದ್ದೆ ತಡ 4 ಜನ ಬಂದು ಅವನ ಹಿಡ್ಕೊಂಡ್ರು. ಗ್ರಾಹಯ ಮಾತಾರೇಯ ಸ್ವಯಮಾತ್ಮಾನಮಾತ್ಮವಾನ್ ಬಲಂ ದರ್ಶಯಿತುಂ ವೀರೋ ಯಾತು ಧಾನ ಗಣೇ ತದಾ. ಅವರು ಹಿಡಿಯುವಾಗ ಆಯಿತು ಅಂತ ಹಿಡಿಸಿಕೊಂಡ. ಯಾಕೆ ಅಂದರೆ ತನ್ನ ಬಲವನ್ನು ತೋರಿಸಲಿಕ್ಕೆ ಬೇಕಂತ ಅವರ ಕೈಗೆ ಸಿಕ್ಕಿದ. ಸತಾನ್ ಬಾಹುದ್ವಯ ತಕ್ತಾನ್ ಆದಾಯ ಪತಗಾನಿವ ಪ್ರಾಸಾದಂ ಶೈಲ ಸಂಕಾಚಂ ಉತ್ಪಪಾತಾಂಗದಸ್ತದಾ. ಅವರನ್ನ ಎರಡೂ ಕೈಗಳಲ್ಲಿ ಹೀಗಿಟ್ಟುಕೊಂಡು ಹಾರ್ಕೊಂಡು ಹೊಟ್ಟೋದ. ಅವನ ಮಹಡಿಯ ಮೇಲ್ಗಡೆ ಹಾರ್ಕೊಂಡು ಹೋದ. ತಸ್ಯೋತ್ಪತನ ವೇಗೇನ ನಿರ್ಧೂತಾಸ್ತತ್ರ ರಾಕ್ಷಸಾ ಭೂಮೌ ನಿಪತಿತಾ ಸರ್ವೇ ರಾಕ್ಷಸೇಂದ್ರಸ್ಯ ಪಶ್ಯತಃ. ಅವನು ಹಾರುವಾಗ ಆ ಕಪಿಗಳನ್ನೇ ಹೀಗೆ ಕೆಳಗಡೆ ಹಾಕಿದ. ಅವರು ಮೇಲ್ಗಡೆಯಿಂದ ಬಿದ್ದು ಬಹಳ ಸಂಕಟ ಆಯಿತು ಅವ್ರಿಗೆ. ತತ ಪ್ರಾತಾದ ಶಿಖರಂ ಶೈಲಶೃಂಗಮಿವೋನ್ನತಂ ಚಕ್ರಾಮ ರಾಕ್ಷಸೇಂದ್ರಸ್ಯ ವಾಲಿಪುತ್ರ ಪ್ರತಾಪವಾನ್. ಆಮೇಲೆ ಅವನ ಪ್ರಾಸಾದ, ಮನೆಯ ಮೇಲ್ಗಡೆ ದೊಡ್ಡ ಒಂದು ಪ್ರಾಸಾದ ಶಿಖರದ ತರಹ ಇತ್ತು. ಅದನ್ನು ಮುರಿದು ಹಾಕಿ ಆಚೆಯಿಂದ ಹಾರಿ ಹೋದ. ಪಫಾಲಚ ತದಾಕ್ರಾಂತಂ ದಶಗ್ರೀವಸ್ಯ ಪಶ್ಯತಃ ಪುರಾ ಹಿಮವತ ಶೃಂಗಂ ವಜ್ರೇಣೇವ ವಿದಾರಿತಂ ಭಂಕ್ತ್ವಾ ಪ್ರಾತಾದ ಶಿಖರಂ ನಾಮ ವಿಶ್ರಾವ್ಯ ಚಾತ್ಮನಃ ವಿನದ್ಯತು ಮಹಾನಾದಂ ಉತ್ಪಪಾತ ವಿಹಾಯತ. ಹೀಗೆ ಪ್ರಾಸಾದ ಶಿಖರವನ್ನು ಮುರಿದು ಅವನು ಓಡಿದ, ತನ್ನ ಹೆಸರನ್ನು ಹೇಳಿ. ದೇವತೆಗಳಿಗೂ ಲಂಕಾ ದುರ್ಗಮ, ಅಂಗದ ಹೇಗೆ ಹೋದ ಅಂತ ಬೆಂಬಲ ಇರುತ್ತಲ್ಲ ರಾಮನದ್ದು, ಅವಾಗ ಅದು ಸಾಧ್ಯ ಆಗುತ್ತೆ ಅಷ್ಟೆ. ರಾಮನ ನೇತೃತ್ವ ಇಲ್ಲದೆ ಹೋದರೆ ಇವರು ಹೋಗ್ಲಿಕ್ಕಾಗಲಿಲ್ಲ. ಹಿಂದೆ ಎಲ್ಲ ದೇವತೆಗಳು ಹಾಗೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿ ರಾಮ ಇರಲಿಲ್ಲ. ರಾಮ ಇದ್ದಾನೆ, ಎಲ್ಲ ಬಲ ಬಂತು ಸಹಜವಾಗಿ. ಅಷ್ಟೇ ಅವನು ಮಾಡ್ಲಿಕ್ಕಾಗೋದು. ಅದಕ್ಕಿಂತ ಮೀರಿ ಅವನಿದ್ದಾನೆ ಅಂತ ಧೈರ್ಯ. ರಾವಣಸ್ತು ವ್ಯಥಯನ್ ರಾಕ್ಷಸಾಂತರ್ವಾನ್ ಹರ್ಷಯನ್ಶ್ಚಾಪಿ ವಾನರಾನ್. ಇದನ್ನೆಲ್ಲ ಕಪಿಗಳು ನೋಡ್ತಾ ಇದ್ರು, ಬಹಳ ಸಂತೋಷಪಟ್ಟರು. ಅವರು ಕಿಚಕಿಚ ಕಿಲಕಿಲ ಅಂತ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಅವರೆಲ್ಲರ ಜಯಘೋಷದ ನಡುವೆ ರಾಮ ಪಾರ್ಶ್ವಮುಪಾಗತಃ, ರಾಮನ ಬಳಿ ಬಂದ. ಇದಕ್ಕೂ ಬಹಳ, ನೀವು ರಮಾನಂದ ಸಾಗರ್ ರಾಮಾಯಣ ನೋಡ್ತಾ ಇದ್ರೆ ಒಬ್ಬೊಬ್ರು ಬರೋದು, ಅಂಗದನ ಕಾಲು ಹಿಡ್ಕೊಳ್ಳೋದು, ಅಂಗದನ ಕಾಲನ್ನು ಎತ್ತಲಿಕ್ಕಾಗದೆ ಇರೋದು, ಏನೇನೋ ತೋರಿಸಿದ್ದಾರೆ. ಏನಿಲ್ಲ, ಇಷ್ಟೇ ನಡೆದಿದ್ದು. ಆಮೇಲೆ ರಾವಣ ಮೊದಲು ಸಿಟ್ಟು ಮಾಡಿಕೊಂಡ. ವಿನಾಶಂ ಚಾತ್ಮನ ಪಶ್ಯನ್
ನಿಶ್ವಾತ ಪರಮೋಭವತ್, ತನ್ನ ವಿನಾಶವನ್ನು ಕಂಡ, ದೀರ್ಘವಾಗಿ ನಿಟ್ಟುಸಿರಿಟ್ಟ ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನ ನಾವು ಮುಗಿಸೋಣ. ನಾಳೆ ಮತ್ತೆ ಈ ರಾಮಾಯಣದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಕೃಷ್ಣನಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.